ಗ್ರಂಥಪಾಲಕಿ 3 ತಿಂಗಳ ಸಂಬಳ ಕೊಡದೆ ಸತಾಯಿಸಿರುವುದರಿಂದ ಡೆತ್ ನೋಟ್ ಬರೆದು ಸಾವಿಗೆ ಶರಣು. ದಿನಾಂಕ 13-10-2025 ಸೋಮವಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಜಿಲ್ಲೆಯಲ್ಲಿ ಸೇಡಂ ತಾಲೂಕು ಮೊಳಕೇಡ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಮೇಲ್ವಿಚಾರಕಿ ಶ್ರೀಮತಿ ಭಾಗ್ಯವಂತಿ ಎಂಬುವರು ತುಂಬಾ ಕಡುಬಡತನದ ಕುಟುಂಬ. ಇವರಿಗೆ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, 2 ಚಿಕ್ಕ ಮಕ್ಕಳಿದ್ದು ಅರಿವು ಕೇಂದ್ರದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೇಲ್ವಿಚಾರಕರಾಗಿದ್ದು ಇವರಿಗೆ ಜೂನ್, ಜುಲೈ, ಆಗಸ್ಟ್ ತಿಂಗಳ ವೇತನ ಮತ್ತು ಹೆಚ್ಚುವರಿ ವೇತನ ಫೆಬ್ರವರಿಯಿಂದ ಅಕ್ಟೋಬರ್ವರೆಗೆ ಬಾಕಿ ಇರುವ ವೇತನವನ್ನ ಕೊಡಿ. ಈಗಾಗಲೇ ಪಂಚಾಯಿತಿ ಶಾಸನಬದ್ಧ ಅನ್ನದಾನಿಕೆ ಬಿಡುಗಡೆಯಾಗಿರುವ ವೇತನವನ್ನ ಕೊಡಿ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದಾರೆ ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಮನವಿ ಮಾಡಿದ್ದಾರೆ. ಕಾಲಿಗೆ ಬಿದ್ದು ಪರಿಪರಿಯಾಗಿ ವೇತನವನ್ನು ಕೊಡಿ ಎಂದು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಬೇಡಿದ್ದಾರೆ. ಮೇಲಾಧಿಕಾರಿಯ ತಾತ್ಸಾರ, ದರ್ಪ, ದೌರ್ಜನ್ಯದಿಂದ, ಕಿರುಕುಳದಿಂದ ನೊಂದು 2 ಪುಟಗಳ ಡೆತ್ ನೋಟ್ ಬರೆದು ಗ್ರಂಥಾಲಯದ ಒಳಗಡೆನೆ ಸಾವಿಗೆ ಶರಣಾಗಿದ್ದಾರೆ. ಈ ದುರಂತ ಆಗಬಾರದಿತ್ತು. ಇದಕ್ಕೆ ಮೂಲ ಕಾರಣ ಪಿಡಿಒ ಅವರು. ಇಂಥ ಮೇಲಾಧಿಕಾರಿಗಳ ದೌರ್ಜನ್ಯಗಳನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳು ಮತ್ತು ಮೇಲ್ವಿಚಾರಕರು ಸೇರಿ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇದನ್ನ ಖಂಡಿಸಿ ನೊಂದಿರುವ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ, ಆ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸರ್ಕಾರದ ಗಮನ ಸೆಳೆಯುವಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸೂಚನೆ ನೀಡಬೇಕೆಂದು ಹಾಗೂ ವೇತನವನ್ನ ತಕ್ಷಣದಲ್ಲೇ ಮಾಡುವಂತೆ ಮತ್ತು ಹೆಚ್ಚುವರಿ ವೇತನವನ್ನ ಬಿಡುಗಡೆ ಮಾಡಿ ಒಂದೇ ಕಂತಿನಲ್ಲಿ ವೇತನವನ್ನ ಕೊಡಿಸಿಕೊಡಬೇಕೆಂದು ಮತ್ತು ಸರಿಯಾದ ರೀತಿಯಲ್ಲಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗದಿದ್ದರೆ ಮುಂದೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಲ್ಲ ಮೇಲ್ವಿಚಾರಕ ಬಂಧುಗಳು ನಿಮ್ಮ ಜಿಲ್ಲೆಯ ಲೆಟರ್ನೊಂದಿಗೆ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಬಸವರಾಜ್ ಪಡಶೆಟ್ಟಿ, MTV ನ್ಯೂಸ್ ಕನ್ನಡ. ಮೊಳಕೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಅರಿವು ಕೇಂದ್ರಗಳ ಮೇಲ್ವಿಚಾರಕಿಯಾಗಿರುವಂತಹ ಲಕ್ಷ್ಮೀ ಭಾಗ್ಯವಂತಿಯವರ ಅವರ ಸಾವು ಅಲ್ಲ, ಇಡೀ ಕರ್ನಾಟಕ ರಾಜ್ಯದ 6,000 ಗ್ರಂಥಾಲಯ ಮೇಲ್ವಿಚಾರಕ ಅರಿವು ಕೇಂದ್ರಗಳ ಮೇಲ್ವಿಚಾರಕರ ಸಾವಾಗಿದೆ. ಇದು ತುಂಬ ಇಡೀ ರಾಜ್ಯದ ನೋವಾಗಿದೆ. ಇದು ದುರ್ಘಟನೆ. ಇವತ್ತು ಅವರದೊಬ್ಬರದ ಕಿರುಕುಳ ಅಲ್ಲ, ಇಡೀ ರಾಜ್ಯದ 6,000 ಮೇಲ್ವಿಚಾರಕರ ಕಿರುಕುಳ ಆಗಿದೆ. ಇಂಥ ಕಿರುಕುಳ ರಾಜ್ಯ ಸರ್ಕಾರ ಸಾಕಷ್ಟು ಸಲ ನಾವು ನಮ್ಮ ಭಾಗದ ಸಚಿವರಾಗಿ ಉಸ್ತುವಾರಿ ಮಂತ್ರಿಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಹತ್ತಿರ ಸಾಕಷ್ಟು ನಾವು ಮನವಿ ಮಾಡಿಕೊಂಡರೂ ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಮತ್ತು ಅವರ 3 ತಿಂಗಳಿಂದ ವೇತನ ಕೊಡಲಾರದ ಕಾರಣಕ್ಕಾಗಿ ಅವ್ರ ಕುಟುಂಬ ಬೀದಿ ಪಾಲಾಗಿ ಎಷ್ಟು ನೋವು ಆಗಿರಬೇಕು, ಆ ನೋವನ್ನು ತಾಳಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದೆ. ಈ ಆತ್ಮಹತ್ಯೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಹೊಣೆ ಅಂತೇಳಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದು ಅಷ್ಟೇ ಅಲ್ಲದೆ ಇವತ್ತು ಅವರ ಕುಟುಂಬಕ್ಕೆ ತುಂಬ ನೋವಾಗಿದೆ. ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ಕುಟುಂಬದ ವರ್ಗಕ್ಕೆ ನಾವು ಅನುಕಂಪದ ಆಧಾರದ ಮೇಲೆ ಇದೇ ಹುದ್ದೆಯನ್ನು ಮುಂದುವರಿಸಬೇಕಂತೇಳಿ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ